ಅಕ್ಕ, ಹೇಳು ಮಾರುತಿ. ಆಕಾಶದಿಂದ ಭೂಮಿಗೆ 2 ನಕ್ಷತ್ರ ಬಂದಿದೆ ಅನ್ಸುತ್ತೆ. ಎಲ್ಲಿದೆ? ನಿನ್ ಕಣ್ಣಕ್ಕ ನಕ್ಷತ್ರ ತರ ಹೊಳಿತಿದೆ. ಸೀತಾರಾಮ ಕಲ್ಯಾಣ ನೋಡಿದಿಕ್ಕ? ನಿಜಾನೇ, ಈ ಹೊಳಪು ಆ ಕಲ್ಯಾಣ ರಾಮನ ನೋಡಿದ್ದಕ್ಕೆ. ನೀನೇನೇ ಹೇಳು, ಪೂಜೆ ಮಾತ್ರ ಸೂಪರ್ ಆಗಿ ಆಯ್ತಕ್ಕ. ನಿನ್ನ ದೇವಸ್ಥಾನದಲ್ಲಿ ಬಿಡಲ್ಲ ಅಂತ ಶ್ರೀರಾಮಚಂದ್ರ ಗುಡಿಯಿಂದ ಹೊರಗ್ ಬಂದು ನೀನ್ ನೋಡ್ಲಿ ಅಂತಾನೆ ಸೀತಾದೇವಿನ ಮದ್ವೆ ಆದ್ರು ಅನ್ಸುತ್ತಕ್ಕ. ಹೌದು ಕಣೋ, ಆ ರಾಮ ಯಾವತ್ತೂ ನನಗ್ ಒಳ್ಳೇದೇ ಮಾಡ್ತಾನೆ. ಇವತ್ತೊಂದು ಆಶ್ಚರ್ಯವಾದ ವಿಷಯ ನಡೆತಕ್ಕ. ಏನು ಅಂದ್ರೆ, ಶುಭ ಕಾರ್ಯಕ್ಕೆ ನಿನ್ನ ಯಾರು ಹತ್ರ ಸೇರ್ಸಲ್ಲ. ಆದ್ರೆ ನೀನ್ ಮಾಡಿರೋ ಪ್ರಸಾದನೇ ಆ ದೇವ್ರಿಗೆ ಬೇಕು ಅನ್ಸುತ್ತೆ. ಅದನ್ ಚೆನ್ನಾಗಿ ತಿಂತಾರೆ. ನಮಗ್ ಬುದ್ಧಿ ಹೇಳೋ ದೊಡ್ಡವರು. ಏನೇ ಆದ್ರೂ ಅವ್ರು ಮಾತ್ರ ಒಳ್ಳೆಯವರು ಮಾರುತಿ. ಯಾರಕ್ಕ? ಅಭಿನವ ರಾಮ, ಫೋಟೋದವರು. ಓಹೋ, ಹೌದು. ಅವ್ರು ತೆಗ್ದಿರೋ ಫೋಟೋಗಳು ಹೇಗಿದ್ಯೋ ಏನು. ಯಾಕೆ ಯೋಚನೆ ಮಾಡ್ತೀಯಾ? ನಿನ್ಗೇನ್ ಕಮ್ಮಿ? ಸೀತಾದೇವಿ ತರ ಮುದ್ದಾಗಿದ್ಯಾ? ಕೇಳೋರಿಲ್ಲ ಅಂತ ನಿನ್ನಂತವ್ರೇನಾದ್ರೂ ಅಡ್ವಾಂಟೇಜ್ ತಗೊಳಕ್ ಹೋದ್ರೆ ಓಡಾಡೋದಕ್ಕೆ ಕೈ ಕಾಲಿರೋದಿಲ್ಲ. ಹೆಣ್ಮಕ್ಳನ್ನ ಗೌರವದಿಂದ ನೋಡೋ ಗಂಡ್ಸೆ ದೇವ್ರು ಅನ್ನೋದು ನನ್ನ ಅಭಿಪ್ರಾಯ ಮಾರುತಿ. ನೀನೇನಂತ್ಯ? ಉತ್ಸವ ಬಂದಾಗ ಆ ರಾಮನ್ ಬಗ್ಗೆ ಹೇಳೋ ನೀನೆ ಇವತ್ತು ಆ ಫೋಟೋದನ್ ಬಗ್ಗೆ ಜೋಶಾಗಿ ಮಾತಾಡ್ತಿದ್ಯಾ ಅಂದ್ರೆ ಏನೋ ಮಿಸ್ ಹೊಡಿತಿದ್ದ ಅಕ್ಕ. ನಿಂಗೇನೋ ಆಗಿದೆ ಅಕ್ಕ. ಆರೋಗ್ಯ ಕೆಟ್ಟಿದೆ ಅಂತ್ಯ ಮಾರುತಿ. ನಿನ್ನಂತ ಪಾಪದ ಹುಡುಗಿ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತಂದ್ರೆ ನಿನ್ನ ಆರೋಗ್ಯ ಕೆಟ್ಟಿರೋದ್ರಿಂದಲ್ಲ ಅಕ್ಕ, ಅದಕ್ ನಿನ್ ತಲೆ ಕಾರಣ. ಹಾಗಾದ್ರೆ ನನ್ಗೂ ತಲೆ ಇದೆ ಅಂತ ಅಲ್ವಾ ಮಾರುತಿ? ಅಯ್ಯೋ ದೇವ್ರೆ, ನಿಂಗ್ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ದರ ಮಾಡ್ತೀಯೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ಬೇಕು ಅಂತಾನೆ ಕೇಳ್ತಿದ್ದೀನಿ ಕಣೋ. ಇಷ್ಟು ದಿನ ಅವ್ರು ಕಂಡಾಗೆಲ್ಲ ಯಾಕೆ ಹಾಗೆ ನೋಡ್ತಾರೆ ಅಂತ ಅವ್ರನ್ನ ಬೈಕೊಳ್ತಾ ಇದ್ದಿದ್ ನಾನು, ಇವತ್ ಮಾತ್ರ ದೇವಸ್ಥಾನದಲ್ಲಿರೋ ಕೋದಂಡ ರಾಮನ್ ಹಾಗೆ ಯಾಕೆ ಅನ್ಸಿದ್ರು ನನಗೆ? ಲವ್ ಅಕ್ಕ. ಅಂದ್ರೆ ಪ್ರೇಮ. ಮೊದ್ಲು ಜಗಳ ಆಡಿ ಕಿತ್ತಾಡ್ಕೊಂಡು ಒದ್ದಾಡವ್ರೆ ನಿಧಾನವಾಗಿ ಇಷ್ಟಪಡಕ್ ಶುರು ಮಾಡ್ತಾರೆ.
ಅದಾದ್ಮೇಲೆ ಕಾರಣನೇ ಇಲ್ದೆ ಒಬ್ರನ್ನೊಬ್ರು ನೋಡಿ ನಗ್ತಾರೆ. ಅವ್ರ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದನ್ನು ಮರ್ತು ಅವ್ರ ಲೋಕದಲ್ಲಿ ಅವ್ರು ಇರ್ತಾರಕ್ಕ. ಇದನ್ನೇ ಪ್ರೀತಿ ಅಂತಾರೆ. ಆಮೇಲೆ ಮದ್ವೆ ಅಂತಾರೆ. ಇದೆಲ್ಲ ನಿಮ್ಗೆ ಗೊತ್ತು ಮಾರುತಿ? ಎಷ್ಟು ಸಿನಿಮಾ ನೋಡಿಲ್ಲ ಅಕ್ಕ. ಅದಕ್ಕೆ ಅಲ್ವಾ ಮಾರುತಿ ನಿಮ್ಗೆ ಮಾರ್ಕ್ಸ್ ಕಮ್ಮಿ ಬರೋದು? ಹಾ, ಅಯ್ಯೋ ಈಗ ಆ ವಿಷಯ ಎಲ್ಲ ಯಾಕೆ ಬಿಡಕ್ಕ. ಗುಡ್ ನೈಟ್ ಅಕ್ಕ. ಲೈಫ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್. ಇಂಡಿಯಾಗ್ ಬಂದ ತಕ್ಷಣ ಟೈರ್ ಪಂಚರ್ ಆಗಿ ಕಾರ್ ನಿಂತೋಯ್ತಲ್ಲ ಅಂತ ಅಂದ್ಕೊಂಡೆ. ಆದ್ರೆ ಆಗ್ಲೇ ನನ್ನ ಜೀವನದಲ್ಲಿ ಹೊಸ ಚಾಪ್ಟರ್ ಶುರುವಾಗಿದೆ ಅಂತ ನಿನ್ನ ನೋಡಿದ್ಮೇಲೆ ಅನಿಸ್ತು ನನಗೆ. ಕಾಣಿಸಿದ್ರು ಕಾಣಿಸ್ದಿರೋ ಮುಖ, ಕೇಳಿಸಿದ್ರು ಕೇಳಿಸ್ದಿರೋ ಮಾತು, ಎಲ್ಲೂ ನೋಡ್ದಿರೋ ಇನ್ನೋಸೆನ್ಸ್. ಎಷ್ಟೋ ಸಲ ಮುಂದೆ ಬಂದಿದ್ದೀನಿ, ಕೆಲವು ಸಲ ಫಾಲೋನು ಮಾಡಿದ್ದೀನಿ. ಮನ್ಸ್ಕೊಟ್ ನನಗೆ ನಿನ್ ಹೆಸರೇ ಗೊತ್ತಿರ್ಲಿಲ್ಲ. ಊರು ಒಂದೇ ಆದ್ರೂ ಯಾರಿರ್ಬೋದು ಅಂತ ಅನ್ಕೋತಾ ಇದ್ದೆ. ದೇವ್ರೇ, ನಿನ್ ದಯೆಯಿಂದ ನಾನು ಅವಳ ಮುಖ ನೋಡೋ ಹಾಗಾಯ್ತು. ನನ್ಗೆ ಅವಳ ಹೆಸರು ಏನು ಅಂತಾನೂ ಗೊತ್ತಾಯ್ತು. ಶ್ರೀಯಾ. ಬಾಯಲ್ಲಿ ಮಾತಾಡದೆ ಹೋದ್ರು ಇಬ್ರು ಕಣ್ಣಲ್ಲಿ ಮಾತಾಡಿದ್ವಿ. ಇವಾಗ ನನ್ನ ಮನ್ಸಿನ ಮಾತನ್ನೆಲ್ಲ ಇಂದು ಹತ್ರ ಹೇಳ್ಕೊತೀನಿ. ಇಂದು, ಇಂದು, ಇಂದು. ಯಾಕೋ ಹಾಕುತ್ತಾ ಇದೀಯಾ? ಹೌದು ಡಾರ್ಲಿಂಗ್, ನನಗ್ ತುಂಬಾ ಖುಷಿಯಾಗಿದೆ. ಈಗ ನೀನು ಹಾಡ್ಗೀಡ್ ಹಾಡಲ್ಲ ತಾನೆ? ನಿನಗ್ ವಿಷಯ ಗೊತ್ತಾದ್ರೆ ಸಾಕು, ನೀನ್ ಡ್ಯಾನ್ಸೇ ಮಾಡ್ಬಿಡ್ತೀಯ. ನನ್ ಮೊಮ್ಮಗನಿಗೆ ಇಷ್ಟೊಂದು ಖುಷಿ ಆಗಿದೆ ಅಂದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಖಂಡಿತ ಏನೋ ವಿಶೇಷ ಇದ್ದೇ ಇರುತ್ತೆ. ಡೆಫಿನೆಟ್ ಆಗಿ ಗುಡ್ ನ್ಯೂಸ್ ಆಗಿರುತ್ತೆ ಅಜ್ಜಿ. ಈ ಮನೇಲಿ ಸೆಂಟಿಮೆಂಟ್ ಜಾಸ್ತಿ, ಎಕ್ಸೈಟ್ಮೆಂಟ್ ಕಡಿಮೆ. ಹಾಗಿರುವಾಗ ಇವತ್ತು ದೇವಾಂಶ್ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಸಂತೋಷನೇ ಇಲ್ದೆ ಬೇಜಾರಲ್ಲಿರೋ ನನಗೆ ಸ್ವಲ್ಪನಾದ್ರೂ ಖುಷಿ ಆಗ್ಬೋದೇನು, ನೋಡೋಣ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಂತ ವಿಷಯ ಅಲ್ಲ ಬಿಡಿ. ಅದಕ್ಕೆ ಏನ್ ಹಾಗೇಳ್ಬಿಟ್ಟೆ ದೇವಾಂಶ್? ವಯಸ್ಸಲ್ಲಿರೋ ನನಗಾದ್ರೂ ಹೇಳಿದ್ರೆ ನಾನ್ ನಿನಗ್ ಸಹಾಯ ಮಾಡ್ತೀನಿ. ವಯಸ್ಸಾಗಿರೋ ಅಜ್ಜಿಗೆ ಹೇಳಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಹೇಳು? ಇದು ಇಂದು ಕೈಲಿ ಮಾತ್ರ ಮಾಡೋಕ್ ಸಾಧ್ಯ ಅನ್ನೋ ಕಾರಣಕ್ಕೆ ಅವಳ ಹತ್ರ ಹೇಳ್ಕೊತಿರೋದು. ಹೌದು ಬಿಡು, ನಮ್ ಹತ್ರ ಎಲ್ಲ ಯಾಕೆ ಶೇರ್ ಮಾಡ್ತೀಯಾ? ಊರ್ಮಿಳಾ, ದೇವಾಂಶ್ ಏನೋ ಹೇಳ್ಬೇಕು ಅಂತ ಇದ್ದ.
ನೀನ್ ಬಂದ್ ಏನೇನೋ ಮಾತಾಡ್ತಾ ಇದೀಯಾ. ಅವನ ಕೇಳಿದ್ರು ಕೂಡ ಬಾಯ್ ಬಿಡ್ತಿಲ್ಲ. ಏನ್ ದೇವಾಂಶ್, ಊರಿನ ಗಾಳಿ ಏನಾದ್ರೂ ತಾಕ್ತಾ? ಅದು ಮನೆವರೆಗೂ ಬೀಸ್ತಿದ್ಯಲ್ಲ. ಹೌದು ಅದಕ್ಕೆ ಈ ಮನೇಲಿರೋ ಕೆಟ್ಟ ಶಕ್ತಿನ ಆಚೆ ಓಡಿಸೋದಕ್ಕೆ ಆ ಗಾಳಿ ಬರಬೇಕು ಅಂತ ಹೇಳ್ತಾ ಇದ್ದೆ. ಸರ್ಕೋ. ನಾನ್ ಸರ್ಕೋಬೇಕಾ? ಇಷ್ಟು ಬೆಳಗ್ಗೆ ಇಂಥ ಒಳ್ಳೆ ಹಾಡು ಎಲ್ಲಿಂದ ಬರ್ತಾ ಇದೆ? ತಾನು ಮಲ್ಗಲ್ಲ, ಬೇರೆಯವ್ರಿಗೂ ಮಲ್ಗಕ್ ಬಿಡಲ್ಲ. ಎಷ್ಟ್ ಬೇಗ ಎಪ್ಸಿದಾಳೆ. ಇನ್ನೂ ಉಜ್ಜಿದ್ರೆ ಅಲ್ಲೇ ಮುರ್ದೋಗುತ್ತೆ. ಅಯ್ಯ ಸಾಕ್ ಬಾ ಅಕ್ಕ. ಛೇ, ಕ್ಯಾಮ್ರನೇ ಮರ್ತೋದೆ. ಇಷ್ಟು ಬೆಳಿಗ್ಗೆನೆ ದರ್ಶನ ಕೊಡ್ತಾಳೆ ಅಂತ ಇವಳು ರಾತ್ರಿ ಕನ್ಸಲ್ಲೂ ಕ್ಲೂ ಕೊಟ್ಟಿರ್ಲಿಲ್ಲ. ಮಾರುತಿ, ಹೇಗ್ ಡ್ಯಾನ್ಸ್ ಮಾಡ್ದೆ? ಅದನ್ನೇನು ಅಂತ ಕೇಳ್ತೀಯ ಅಕ್ಕ? ನೋಡಕ್ 2 ಕಣ್ ಸಾಲ್ದು. ಚೆನ್ನಾಗಿರ್ಲಿಲ್ವಾ? ಅದನ್ನು ಬಿಡಿಸಿ ಹೇಳ್ಬೇಕಾ? ತಿನ್ನಕ್ಕೆ ಏನಾರ ತರ್ಬೇಕಿತ್ತು. ಬೆಳಗ್ಗೆನೆ ಎಪ್ಸಿ ಒಳ್ಳೆ ಕಾಟ ಕೊಡ್ತಿದ್ದಲ್ಲ ನೀನು. ಆ ಪ್ರಮೋದಣ್ಣಂಗೆ ಅಗರಬತ್ತಿ ಕೊಡ್ಬೇಕು ಅಂತ ಬೆಳಗ್ಗೆನೆ ಕರ್ಕೊಂಡ್ ಬಂದಿದ್ಯಾ. ಬೋರ್ ಆಗ್ತಿತ್ತು ಅಂತ ನೋಡು ಹಲ್ಲುಚ್ತಾ ಇದ್ದೀನಿ. ಬಾ. ಹಲೋ ಅಗರಬತ್ತಿ. ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಫುಲ್ ಸ್ಕೋಪ್ ತಗೋತಾನಷ್ಟೇ. ಆ ವಿಷಯ ಗೊತ್ತಾಗ್ದರೆ ಹಾಗೆ ನಾ ಮ್ಯಾನೇಜ್ ಮಾಡ್ಬೇಕು. ಇವಳಿಗೆ ಹೆಸರಿದೆ, ಅಗರಬತ್ತಿ ಅಂತ ಯಾಕೆ ಕರೀತೀಯ? ಮಾರುತಿ, ಹಾಗೆಲ್ಲ ಹೆಸರು ಹೇಳ್ಬಾರ್ದು. ನೀವ್ ಹೇಳ್ದೆ ಇದ್ರು ನಾನೇ ತಿಳ್ಕೊಂಡೆ. ಹೇಗೆ? ನಾನ್ ಹೇಳಲ್ಲ. ಹಾಗಾದ್ರೆ ಅವ್ರಿಗೇನ್ ಗೊತ್ತಿರಲ್ಲ, ನೀನ್ ಹೇಳ್ಬೇಡ. ನಾನ್ ಯಾಕೆ ಹೇಳಿ? ನೋಡೋಕ್ ಇಬ್ರು ಅಮಾಯಕರ ತರನೇ ಕಾಣಿಸ್ತೀರಾ, ಬಟ್ ಸಾಮಾನ್ಯದವರಲ್ಲ. ಇರ್ಬೋದು, ನೋಡಕ್ ಇವನು ಹೀಗ್ ಗುಂಡ್ಗುಂಡಕ್ಕಿದ್ದಾನೆ ಅಷ್ಟೇ.
ಆ ಆದ್ರೆ ಮನಸ್ಸು ಮಾತ್ರ ಒಳ್ಳೇದು. ಎಲ್ಲ ಅಮ್ಮನ್ ಹಾಗೆ. ಹೊಟ್ಟೆ ತುಂಬಿದ್ರು ಕೂಡ ಸಾಕು ಅಂತ ಮಾತ್ರ ಹೇಳಲ್ಲ. ಅದಕ್ಕೆ ಗುಂಡಣ್ಣನ್ ಥರ ಇದ್ದಾನೆ. ಅರ್ಧ ಕ್ವಿಂಟಾಲ್ಗೆ ಅರ್ಧ ಕಿಲೋ ಕಮ್ಮಿ ಇರ್ತಾನೆ. ಅದು ಇತ್ತೀಚೆಗೆ ಕಮ್ಮಿ ಆಗಿರ್ಬೇಕು. ಪಾಪ. ಹೇಳಕ್ಕ ಎಲ್ಲ ಹೇಳ್ಬಿಡು. ನಾನೇನಾದ್ರೂ ಊಟ ಮಾಡಿದ್ರೆ ಬೇರೆಯವ್ರು ಯಾರಿಗೂ ಉಳ್ಸಲ್ಲ. ನಾನು ನೋಡಿ ಪಕ್ಕದ ಮನೆ ಮಗು ಹೆದರ್ಕೊಳ್ತಲ್ಲ, ಆ ವಿಷಯನೇ ಆಗ್ಬಿಟ್ಯಾ? ಅದನ್ನು ಹೇಳ್ಬೇಕಿತ್ತಕ್ಕ. ಕೋಪಿಸ್ಕೋಬೇಡ ಮಾರುತಿ. ಅವ್ರು ಹಾಗೆ ಹೇಳಿದ್ರು ಅಂತ ನಾನ್ ಹೀಗೆ ಹೇಳ್ದೆ ಅಷ್ಟೇ. ಹಾ, ಮಾತಾಡ್ತಾ ಇದ್ರೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ಕೆನ್ನೆ ಒಳ್ಳೆ ಬೆಣ್ಣೆ ತರ ಇದೆ. ಗುಂಡು ಮುಖ. ಹಾ. ಪುಟಾಣಿ ಕಣ್ಣು, ಮೂಗು ಸ್ವಲ್ಪ ಚೂಪು. ಅಯ್ಯೋ ಬಿಡ್ರಿ, ಯಾಕ್ರಿ ಈ ತರ ಎಲ್ಲ ಮಾಡ್ತಿದ್ದೀರಾ? ನನ್ನ ಬಿಡ್ರಿ. ನನ್ನ ಗೊಬ್ಬೆ ಅನ್ಕೊಂಡಿದ್ದೀರಾ ಅಥವಾ ಹೇಗೆ? ವೆರಿ ಕ್ಯೂಟ್. ಮಿಸ್ಟರ್ ಫೋಟೋಗ್ರಾಫರ್, ಯಾಕ್ರಿ ನಮ್ಮ ಅಕ್ಕನ್ ನೋಡ್ತಾ ಇದ್ದೀರಾ? ಏನ್ ವಿಷಯ? ನಿನ್ ಬಗ್ಗೆ ನಿಮ್ ಅಕ್ಕಂಗ್ ಗೊತ್ತಿರಲ್ವಾ ಹೇಳು? ಎಮ್ಮೆ ತಮ್ಮಣ್ಣನ್ ತರ ಇದೀನಿ ಅಂತ ಅವಳು ಆಗ್ಲೇ ಹೇಳ್ದಲ್ಲ. ನಾನ್ ಹಾಗಂದಿಲ್ಲ ಕಣೋ. ಹೇಳ್ದೆ ಇದ್ರು ಅರ್ಥ ಅದೇ. ಇನ್ನು ಇಲ್ಲೇ ಇದ್ರೆ ನನಗ್ ಮಾಡ್ದಂಗೆ ನಿನಗೂ ಮಾಡ್ಬಿಡ್ತಾರೆ. ಪರವಾಗಿಲ್ವಾ? ಅಯ್ಯೋ, ಹಾಗೇನಾದ್ರೂ ಆದ್ರೆ ಅಷ್ಟೇ ಕತೆ. ಇಲ್ದೇ ಇರೋದನ್ನು ಹೇಳ್ಬಿಡ್ತಾರೆ ಜನ. ನಡಿ ಹೋಗೋಣ. ಹೇ, ಒಂದ್ ನಿಮಿಷ. ಇವ್ರು ಇಷ್ಟೊಂದು ಹತ್ರ ಬಂದ್ರು, ಹಿಂದೆ ಹೋಗ್ದ ಗೊಂಬೆ ತರ ನಿಂತಿದ್ದಲ್ಲಕ್ಕ ನೀನು. ಯಾಕೋ ಕೈಕಾಲೇ ಆಡ್ತಾ ಇಲ್ಲ. ಎದೆ ಬಡಿತ ಜೋರಾಗಿದೆ. ಹೇಳ್ತಿದ್ದಳು ಇವಳು. ಹುಷಾರ್ ತಪ್ಪೋದೇನೋ.